ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವು ಮೈಸೂರಿಗೆ ಹೋಗಿದ್ದಾಗಿನ ವಿಡಿಯೋ ಆಗಿರುತ್ತೆ ಇದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೈಸೂರಿಗೆ ಹೋಗ್ತಿರೋದೇ ಮೊದಲನೇ ಸರಿ. ನಾನು ನನ್ನ ಮಗಳು ಬೆಂಗಳೂರಿಗೆ ಹೋಗಿದ್ವಿ ನಾದಿನಿ ಮನೆಗೆ. ನನ್ನ ಮಗ ಮೊದಲೇ ಹೋಗಿದ್ದ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು ಅಲ್ವಾ, ಹಾಗಾಗಿ ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ ನಾವಿಬ್ಬರು ಹೋಗಿದ್ವಿ. 1-2 ದಿವಸ ಇದ್ದು ಆಮೇಲೆ ಅವನನ್ನು ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸಂಡೇ ಸ್ಯಾಟರ್ಡೇ ನಾದಿನಿ ಮತ್ತು ಅವ್ರ ಹಸ್ಬೆಂಡಿಗೆ ರಜೆ ಇರುತ್ತೆ, ಹಾಗಾಗಿ ಅವರು ನಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಆಮೇಲೆ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು. ಸ್ಯಾಟರ್ಡೇ ಹೋಗಿ ಸಂಡೇ ಬರೋದು ಅನ್ನೋ ಥರ ಮಾತಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗೋಯಿತು. ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ಯಾಟರ್ಡೇ ಹೋಗಿ ಸ್ಯಾಟರ್ಡೇ ಸಂಜೆನೇ ಬಂದುಬಿಡೋಣ ಅನ್ನೋ ಥರ ಹೋಗಿದ್ವಿ. ದೇವಸ್ಥಾನಕ್ಕೇನು ಹೋಗೋದು ಬೇಡ, ಯಾಕೆಂದರೆ ಲೇಟ್ ಆಗೋಯಿತು ಅಂತ ಮಕ್ಕಳನ್ನು ಪ್ರಾಣಿ ಸಂಗ್ರಹಾಲಯಕ್ಕೆಲ್ಲ ಕರ್ಕೊಂಡು ಹೋಗಿ ಬರೋಣ ಅಂತ ಹೋಗಿದ್ವಿ. ಮೈಸೂರಿಗೆ ನಾನು ಹೋಗ್ತಿರೋದೇ ಇದೇ ಮೊದಲನೇ ಸರಿ. ತುಂಬಾ ಖುಷಿ ಆಗ್ತಾ ಇದೆ ಮೈಸೂರು ನೋಡೋದಕ್ಕೆ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು. ಆದರೂ ಪರವಾಗಿಲ್ಲ, ಇನ್ನೊಮ್ಮೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮೈಸೂರಿಗೆ ಹೋಗುವಷ್ಟರಲ್ಲೇ ಲೇಟಾಗಿ ಹೋಯಿತು. ಮಕ್ಕಳಿಗೆ ಸ್ವಲ್ಪ ಹಸಿವಾಯಿತು ಅನ್ನೋದಕ್ಕೆ ಶುರು ಮಾಡಿಕೊಂಡ್ರು. ಹಾಗಾಗಿ ಅವರಿಗೆ ಊಟ ಮಾಡಿಸ್ಕೊಂಡೇ ಹೋಗೋಣ ಅಂತ, ಬೆಟ್ಟಕ್ಕೇನು ಹೋಗಲ್ವಲ್ಲ ಅಂತ ಊಟ ಮಾಡಿಸ್ಕೊಳ್ಳೋದಕ್ಕೆ ಒಂದು ಹೋಟೆಲ್ಗೆ ಹೋದ್ವಿ. ತುಂಬಾ ಸಖತ್ತಾಗಿತ್ತು ಊಟ ಅಂತೂ. ಎಷ್ಟು ಕೊಡ್ತಾರೆ ಗೊತ್ತಾ, ಒಬ್ರಿಗೇ ಜಾಸ್ತಿ ಆಗಿಬಿಡುತ್ತೆ, ದೊಡ್ಡವರಿಗೇ ಅಷ್ಟೊಂದು ಚೆನ್ನಾಗಿರುತ್ತೆ ಚಿಕನ್ ಪಲಾವ್. ಅದರಲ್ಲೂ ಫೇಮಸ್ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು, ಹೋಟೆಲ್ ಹನುಮಂತು ಅಂತ. ತುಂಬಾ ಚೆನ್ನಾಗಿ ಊಟ ಮಾಡಿಕೊಂಡು ಆಮೇಲೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೊರಟ್ವಿ. ನಾವು ಹೋಗಿದ್ದು ಚಾಮರಾಜೇಂದ್ರ ಮೃಗಾಲಯಕ್ಕೆ. ಅಲ್ಲಿಗೆ ಹೋಗೋ ತನಕನೇ ತುಂಬಾ ರಶ್ ಆಗಿಬಿಟ್ಟಿತ್ತು. ಅಂದರೆ ಜನ ಅಂತೂ ಸಿಕ್ಕಾಪಟ್ಟೆ ಬಂದಿದ್ದರು. ಇವಾಗೇನು ಮಕ್ಕಳಿಗೆ ಇನ್ನೇನು ಸ್ಕೂಲ್ ಶುರುವಾಗ್ತಾ ಇದೆಯಲ್ವ, ಹಾಗಾಗಿ ಎಲ್ಲರೂ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಹಾಗೆ ನಾವು ಕೂಡ ಹೊರಟ್ವಿ. ಈ ಥರ ಪ್ರಾಣಿಗಳನ್ನು ನೋಡೋದು ತುಂಬಾ ಖುಷಿ. ಆದರೆ ನಾವಿರೋದು ಹಳ್ಳಿಯಾಗಿರೋದ್ರಿಂದ ಆಲ್ಮೋಸ್ಟ್ ಪ್ರಾಣಿಗಳನ್ನು ನೋಡೇ ಇರ್ತೀವಿ. ಈ ಥರ ಚಿಕ್ಕ ಚಿಕ್ಕ ಪಕ್ಷಿಗಳನ್ನೆಲ್ಲ ನೋಡೇ ಇರ್ತೀವಿ. ಆದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅವ್ರನ್ನ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಿದ್ರೇ ಚೆನ್ನಾಗಿ ಅನಿಸುತ್ತೆ. ಆದರೆ ಈ ಥರ ಗಿಳಿಗಳೆಲ್ಲ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಮನೆ ಹತ್ರ ಪೇರ್ಲೆ ಮರ ಎಲ್ಲ ಇದ್ದರೆ ಈ ಥರ ಗಿಳಿಗಳು ತುಂಬಾ ಬರ್ತಾ ಇರುತ್ತೆ. ಆದರೆ ಈ ಥರದ್ದೆಲ್ಲ ಕೊಕ್ಕರೆ ಈ ಥರದ್ದೆಲ್ಲ ನೋಡಿರಲ್ಲ. ಕೆಲವೊಂದು ಪ್ರಾಣಿಗಳನ್ನು ನೋಡಿರ್ತೀವಿ. ಆದರೂ ಕೂಡ ಈ ಥರ ಪ್ರಾಣಿಗಳೆಲ್ಲ ನೋಡಿದಾಗ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ಅದನ್ನ ಮತ್ತೆ ಮತ್ತೆ ನೋಡಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಅಂದರೆ ಬರೋದಕ್ಕೇ ರೆಡಿ ಆಗಲ್ಲ, ಅಲ್ಲೇ ನೋಡ್ತಾ ನಿಂತ್ಕೊಂಡು ಬಿಡ್ತಾರೆ. ಇನ್ನೊಂದು ಕಡೆ ಹೋಗೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಬೇಕು, ಆ ರೀತಿಯಾಗಿ ನೋಡ್ತಾನೇ ನಿಂತ್ಕೊಂಡು ಬಿಟ್ಟಿರ್ತಾರೆ. ಪಕ್ಷಿಗಳಂತೂ ತುಂಬಾ ಚೆನ್ನಾಗಿ ಇತ್ತು. ಅಂದರೆ ಸುಮಾರು ತರಹದ ಪಕ್ಷಿಗಳಿತ್ತು. ಆದರೆ ಈ ಥರ ಬಿಳಿ ನವಿಲು ನೋಡಿರಲಿಲ್ಲ ಇದುವರೆಗೂ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಕೊಂಡು ನಿಂತಿದೆ ಅಂತ. ಆದರೆ ಆಲ್ಮೋಸ್ಟು ಕೆಲವೊಂದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕೆಂದರೆ ರಶ್ಶು ನಮಗೆ ನೋಡೋದಕ್ಕೆ ಅಷ್ಟೊಂದು ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಈ ಥರ ಪುಟಾಣಿ ಪಕ್ಷಿಗಳನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಒಂದೊಂದರಲ್ಲಿ ಅಂದರೆ ಸುಮಾರು ತರಹದ ಪಕ್ಷಿಗಳಿವೆ. ಅಂದರೆ ಗಿಳಿನಲ್ಲೇ 3-4 ತರಹದ ಗಿಳಿಗಳಿವೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗಿಳಿಗಳೆಲ್ಲ ಕಲರ್ ಆಗಿ ಕಾಣಿಸ್ತಾ ಇದೆ. ತುಂಬ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾಗಿದೆ ಅಂದರೆ ಈ ಥರ ಬಲೆ ಥರ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕಷ್ಟ. ಮತ್ತು ಅಂದರೆ ರಶ್ ಕೂಡ ಇರೋದ್ರಿಂದ ಸ್ವಲ್ಪ ಹಿಂದಿಂದ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇದು ಹುಲಿ, ಟೈಗರ್ ಎರಡಿದೆ ಒಂದು ಕಡೆ. ಪುಟಾಣಿ ಇದೆ, ತುಂಬ ದೊಡ್ಡದೇನೂ ಇಲ್ಲ. ಇದು ಚಿಕ್ಕದಾಗಿದೆ. ಈ ಹುಲಿನಲ್ಲೇ 2-3 ತರಹದ ಹುಲಿ ಇದೆ ಅಂತೆ, ಗೊತ್ತಿರಲಿಲ್ಲ. ಆದರೆ ನೋಡೋದಕ್ಕಂತೂ ಭಯನೇ ಆಗ್ತಿತ್ತು. ಮಕ್ಕಳಿಗೆಲ್ಲ ಖುಷಿ ಆ ಥರದ್ದೆಲ್ಲ ಹುಲಿಯೆಲ್ಲ ನೋಡೋದಕ್ಕೆ. ಪ್ರಾಣಿಗಳು ಅಂದ್ರೇ ಮಕ್ಕಳಿಗೆಲ್ಲ ಖುಷಿ ಅಲ್ವಾ. ನೋಡಿ ಈ ಥರ ಇಲ್ಲಿ ಒಂದು ದೊಡ್ಡದಾಗಿರುವಂತಹದ್ದು ಮಲ್ಕೊಂಡಿದೆ, ಕರೆಕ್ಟಾಗಿ ಕಾಣಿಸಲ್ಲ ಅದು. ಹಾಗೆ ಇಲ್ಲಿ ಕೆಳಗಡೆ ದೊಡ್ಡದಾಗಿರುವಂತಹ ಹುಲಿ ಮಲ್ಕೊಂಡಿದೆ. ಮಕ್ಕಳಿಗೆ ಎಲ್ಲದನ್ನೂ ಅಲ್ಲಿದೆ ಅಂತ ತೋರಿಸ್ತಾನೆ ಬರ್ತಾ ಇದ್ದೀವಿ. ಆಮೇಲೆ ನಾವು ಆ ಪ್ರಾಣಿಗಳನ್ನು ನೋಡಿದ್ವಿ ಅಂತ ಅಂದರೆ ಅವರು ನಾವು ಅದನ್ನ ನೋಡಿಲ್ಲ ಇದನ್ನ ನೋಡಿಲ್ಲ ಅಂತ ಅನ್ನಬಾರ್ದು ಅಂತ ಎಲ್ಲದನ್ನು ಅಷ್ಟೇ ಒಂದೊಂದಾಗಿ ಅಲ್ಲಿದೆ ಅಂತ ತೋರಿಸ್ಕೊತಾನೆ ಹೋಗ್ತಾ ಇದ್ವಿ. ಇದು ಲಯನ್, ಸಿಂಹ. ಅದನ್ನ ನೋಡಿಕೊಂಡು ಮಕ್ಕಳಿಗೆ ಈ ರೀತಿಯಾಗಿ ಫೋಟೋಶೂಟ್ ಥರ ಇತ್ತು. ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಪೋಸ್ ಕೊಡ್ತಾ ನಿಂತಿದ್ರು ಮಕ್ಕಳು. ಆದರೆ ತುಂಬ ಜನ ಇರೋದ್ರಿಂದ ಒಬ್ಬೊಬ್ಬರೇ ಹೋಗಬೇಕಿತ್ತು.
ನಮ್ಮ ಮಕ್ಕಳು 3 ಜನ ಇರೋದ್ರಿಂದ ಅವ್ರನ್ನ ಒಂದು ಸರಿ ತೆಗಿಬೇಕು ಅಂತ ನಮ್ಗೆ ಆಸೆ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಅವರೆಲ್ಲ ಒಂದು ಸರಿ ತೆಕ್ಕೊಂಡಾದಮೇಲೆ ನಮ್ಮ ಮಕ್ಕಳನ್ನ 3 ಜನ ನಿಲ್ಲಿಸು ಈ ರೀತಿಯಾಗಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಇವಾಗ ಇದು ನೋಡ್ತಿರ್ಬೋದು ಚಿಂಪಾಂಜಿ ಏನು ಅಂತ. ಇದು ಒಂದೊಂದು ಪ್ರಾಣಿಗಳ ಹೆಸರೇ ಕರೆಕ್ಟಾಗಿ ಗೊತ್ತಿಲ್ಲ, ಆ ಥರದ ಪ್ರಾಣಿಗಳೆಲ್ಲ ಇವೆ. ಆದರೆ ಅಲ್ಲಿ ಬರೆದಿದೆ, ನಾವು ಕರೆಕ್ಟಾಗಿ ನೋಡೋದಕ್ಕಾಗಿಲ್ಲ ನಮಗೆ. ನೋಡಿ ಈ ಥರ ಕಾಯಿ ತಿಂತಾಯಿದೆ. ಅದು ಕಾಯಿ ತಾನಾಗಿಯೇ ಒಡ್ಕೊಂಡು ಅದ್ರ ಎಳೆನೀರನ್ನ ಕುಡಿತಾ ಇದೆ. ಒಂದು ಕಾಯಿ ತಿಂತಾಯಿದ್ರೆ ಇನ್ನೊಂದು ಎಳೆನೀರನ್ನ ಒಡ್ಕೊಂಡು ತಿಂತಾಯಿದೆ. ತುಂಬ ಹೊತ್ತು ಅಲ್ಲೇ ನಿಂತ್ಕೊಳ್ಳಿಕ್ಕಾಗಲ್ಲ, ಯಾಕೆಂದರೆ ದೂಕ್ತಾರೆ ಹಿಂದ್ಗಡೆ ಇರೋರು, ಅಷ್ಟು ರಶ್ ಇತ್ತು. ಹಾಗೆ ಇದು ಝೀಬ್ರಾ, ಇವನ್ನೆಲ್ಲ ನೋಡೇ ಇರಲಿಲ್ಲ. ಪುಸ್ತಕದಲ್ಲಿ ಟಿ ವಿನಲ್ಲಿ ಅಷ್ಟೇ ನೋಡಿರೋದಾಗಿತ್ತು, ಡೈರೆಕ್ಟಾಗಿ ನೋಡೇ ಇರಲಿಲ್ಲಾಗಿತ್ತು. ಇದು ಜಿಂಕೆ, ತುಂಬ ಅಂದರೆ ತುಂಬ ಜಿಂಕೆಗಳಿವೆ. ಜಿಂಕೆನಲ್ಲೇ 2-3 ಥರದ ಜಿಂಕೆಗಳಿವೆ. ಎಲ್ಲ ಪ್ರಾಣಿಗಳದ್ದೂ ಹೆಸರನ್ನು ಬರೆದಿಟ್ಟಿದ್ದಾರೆ, ಇದು ಈ ಪ್ರಾಣಿ ಅಂತ. ಆದರೆ ನಾವು ಕರೆಕ್ಟಾಗಿ ಓದ್ಕೊಂಡಿಲ್ಲ ಅಷ್ಟೇ. ಕೃಷ್ಣಮೃಗ ಇದೆ, ತುಂಬ ಇದೆ ಅವನು ಕೂಡ. ಆದರೆ ಕೆಲವೊಂದು ಪ್ರಾಣಿಗಳ ಹೆಸರು ಗೊತ್ತಿದೆ, ಕೆಲವೊಂದು ಪ್ರಾಣಿಗಳ ಹೆಸರು ಕನ್ಫ್ಯೂಸ್ ಆಗ್ತಾ ಇದೆ, ಗೊತ್ತೇ ಆಗಲ್ಲ ಯಾವ ಪ್ರಾಣಿ ಇದು ಅಂತ. ಆ ಥರ ಪ್ರಾಣಿಗಳಿವೆ, ಅಷ್ಟೊಂದು ಪ್ರಾಣಿಗಳಿವೆ. ಹಾಗೆ ಈ ಥರದ್ದೆಲ್ಲ ಕೆಲವೊಂದು ನೋಡಿರುವಂತಹದ್ದು ಅಥವಾ ಪುಸ್ತಕದಲ್ಲಿ ಓದಿರುವಂತಹ ಪ್ರಾಣಿಗಳೆಲ್ಲ ಕಂಡುಹಿಡಿಬೋದು. ಇದು ಯಾವುದು ಅಂತ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ದೂರದಲ್ಲಿ ಮಲ್ಕೊಂಡಿದೆ ಪ್ರಾಣಿಗಳು. ಏನಂದರೆ ಅವು ನಮ್ಮ ಕಡೆ ತಿರುಗೂ ನೋಡೋದಿಲ್ಲ, ಅವ್ರ ಪಾಡಿಗೆ ಅವು ನಿಂತಿರುತ್ತೆ. ಆನೆನೂ ಕೂಡ ಅಷ್ಟೇ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ತುಂಬ ದೊಡ್ಡದಾಗಿರುವಂತಹ ಜಾಗ ಇದೆ ಅಲ್ಲಿ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಒಂದಂತೂ ದೊಡ್ಡದಾಗಿರುವಂತಹ ಕಟ್ಟಿಗೆ ತಗೊಂಡು ಅದ್ರ ಜೊತೆಗೆ ಆಟ ಆಡ್ತಾ ಇತ್ತು ಒಂದು ಆನೆ. ಹಾಗೆ ತುಂಬ ವಯಸ್ಸಾಗಿರೋ ಥರ ಅನಿಸ್ತಾ ಇತ್ತು ಆ ಆನೆಗೆ. ಸುಮಾರು ಕಡೆ ತುಂಬ ರಶ್ ಇರೋದ್ರಿಂದ ಪಾಪನ ಕೆಳಗಡೆ ಬಿಟ್ಟಿರಲಿಲ್ಲ. ಇವಾಗ ಅವನು ತಾನೇ ನಡ್ಕೊಂಡು ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಗೇಂಡಾಮೃಗ ಅನಿಸುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ತುಂಬ ದೊಡ್ಡದಾಗಿದೆ. ಅದನ್ನ ನೋಡಿಕೊಂಡು ಈಗ ಹಾವುಗಳು, ಹಾವುಗಳನ್ನೆಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಕೆಲವೊಂದು ಹಾವುಗಳನ್ನು ಚಿಕ್ಕ ಚಿಕ್ಕ ಹಾವುಗಳನ್ನು ನೋಡಿರ್ತೀವಿ, ಆದರೆ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಹಾವುಗಳನ್ನೆಲ್ಲ ನೋಡಿರಲಿಲ್ಲ. ನೋಡೋದಕ್ಕೇ ಭಯ ಆಗುತ್ತೆ. ಗ್ಲಾಸ್ ಥರ ಇತ್ತು, ಆದರೂ ಕೂಡ ನೋಡಿದ್ರೇ ಸಖತ್ ಭಯ ಆಗೋದು ಒಂದೊಂದು ಹಾವುಗಳನ್ನು. ಎಷ್ಟೆಷ್ಟು ದೊಡ್ಡದಾಗಿದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಒಂದೊಂದು ಹಾವುಗಳು. ನೋಡಿದ್ರೇ ತುಂಬ ಭಯ ಆಗುತ್ತೆ. ಮಕ್ಕಳಿಗೂ ಕೂಡ ದೂರದಿಂದ ನೋಡಿದ್ರೂ ಕೂಡ ಭಯ ಆಯಿತು. ಈ ಥರ ಬಿಳಿ ನವಿಲು, ಇದು ತುಂಬ ಚೆನ್ನಾಗಿ ಗರಿ ಬಿಚ್ಕೊಂಡಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ ಥರ ನವಿಲನ್ನು ನೋಡಿರಲಿಲ್ಲ. ಇದು ಒಂಥರ ಬಾತುಕೋಳಿ ಥರನೇ ಅನಿಸುತ್ತೆ. ಕೆರೆಯಲ್ಲಿತ್ತು, ಸುಮಾರು ಮೇಲ್ಗಡೆ ಇತ್ತು, ಸುಮಾರು ಕೆರೆಯಲ್ಲಿತ್ತು. ಈ ಥರ ಏನೋ ಹಿಡ್ಕೊಂಡು ತಿಂತಾ ಇತ್ತು. ಹಾಗೆ ಇದು ಉಷ್ಟ್ರ ಪಕ್ಷಿ, ಇದನ್ನ ಪುಸ್ತಕದಲ್ಲೆಲ್ಲ ನೋಡಿದ್ವಿ, ಟಿ ವಿನಲ್ಲೆಲ್ಲ ನೋಡಿದ್ವಿ, ಡೈರೆಕ್ಟಾಗಿ ನೋಡಿರಲಿಲ್ಲ. ಇದು ತುಂಬ ಇರಲಿಲ್ಲ. ಕೆಲವೊಂದು ಪ್ರಾಣಿಗಳು ಸಿಕ್ಕಾಪಟ್ಟೆ ಇವೆ, ಕೆಲವೊಂದು 1-2 ಅಷ್ಟೇ ಇದೆ. ಇದು ಜಿರಾಫೆ, ಇದು ಸುಮಾರಿದೆ. ಇದನ್ನು ನೋಡಿದ್ರೂ ಕೂಡ ಏನೋ ಒಂಥರ ಖುಷಿ ಆಯಿತು. ಡೈರೆಕ್ಟಾಗಿ ಜಿರಾಫೆ ಎಲ್ಲ ನೋಡಿರಲಿಲ್ಲ ನಾನು. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರ ಪ್ರಾಣಿಗಳೆಲ್ಲ ತೋರಿಸಿದ್ರೆ. ಅಲ್ಲಿಂದ ಬರೋದಕ್ಕೇ ಮನಸ್ಸು ಮಾಡಲ್ಲ, ಅಲ್ಲೇ ಇರ್ತಾರೆ. ಒಂದೊಂದೇ ಪ್ರಾಣಿಗಳನ್ನು ನೋಡ್ತಾ ನಿಂತೇ ಬಿಟ್ಟಿರ್ತಾರೆ. ಇನ್ನು ಮುಂದೆ ಇನ್ನೂ ಪ್ರಾಣಿಗಳಿದೆ, ಬನ್ನಿ ಇನ್ನು ಹೋಗೋಣ ಅಂತ ಹೇಳ್ಕೊಂಡು ಹೋಗಬೇಕು, ಆ ರೀತಿಯಾಗಿ ನಿಂತ್ಕೊಂಡೇ ಬಿಟ್ಟಿರ್ತಾರೆ ಅವರು. ನೋಡಿ ಈ ರೀತಿಯಾಗಿ ಪುಟ್ಪುಟಾಣಿ, ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ ಗೊತ್ತಾಗಲ್ಲ, ಆದರೂ ಪುಟ್ಪುಟಾಣಿ ಜಿರಾಫೆಗಳಿವೆ. ಎಷ್ಟು ಕ್ಯೂಟಾಗಿದೆ ಅಂತ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಸುಮಾರು ಆಲ್ಮೋಸ್ಟು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಹಾವುಗಳನ್ನೆಲ್ಲ ನೋಡುವಷ್ಟರಲ್ಲೇ ಸಂಜೆ ಆಗೋಯಿತು. ಹಾಗೆ ಈ ಥರ ಜಿರಾಫೆ ಹತ್ರ ಈ ಥರ ಹೈಟ್ ಒಂಥರ ಮಷಿನ್ ಥರ ಇದೆ, ಅದರಲ್ಲಿ ಮಕ್ಕಳದೆಲ್ಲ ಹೈಟ್ ಚೆಕ್ ಮಾಡಿದ್ವಿ ಎಷ್ಟೆಷ್ಟಿದ್ದಾರೆ ಅಂತ. ಆಮೇಲೆ ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿಸ್ಕೊಂಡ್ವಿ ಮಕ್ಕಳದ್ದನ್ನೇ. ನಾವಂತೂ ಒಂದು ಫೋಟೋನೂ ತಕ್ಕೊಳ್ಳೇ ಇಲ್ಲ, ಮಕ್ಕಳನ್ನು ಹಿಡಿಯೋಷ್ಟರಲ್ಲೇ ಸರಿಯಾಗಿಬಿಟ್ಟಿದೆ ನಮಗೆ. ಯಾಕೆಂದರೆ ರಶ್ಶಲ್ಲಿ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೇನೋ ಅಂತ ಅಷ್ಟರಲ್ಲೇ ಸಂಜೆ ಆಗೋಯಿತು. ಮಳೆ ಕೂಡ ಬರೋದಕ್ಕೆ ಶುರುವಾಗೋಯಿತು. ಆದರೆ ಸ್ವಲ್ಪ ಅರಮನೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ, ಆದರೆ ಅರಮನೆಗೆ ಇದುವರೆ ಮೇಲ್ಗಡೆ ಟಿಕೆಟ್ ಕೊಡೋದಿಲ್ಲ ಅಂತ ಅಂದರು. ಹಾಗೆ ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ, ಟೈಮ್ ಆಗೋಯಿತು, ರಾತ್ರಿ ಊಟನೂ ಮುಗಿಸ್ಕೊಂಡು ಹೋಗೋಣ ಅಂತ. ಆ ಹೋಟೆಲಲ್ಲಿ ಈ ರೀತಿ ರ್ಯಾಬಿಟ್ಸ್ಗಳಿದ್ದು, ತುಂಬ ರ್ಯಾಬಿಟ್ಸ್ಗಳನ್ನು ಸಾಕ್ಕೊಂಡಿದ್ರು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು.
ಮಕ್ಕಳಿಗಂತೂ ಎಷ್ಟು ಪ್ರಾಣಿಗಳು ನೋಡಿದ್ರು ಈ ಥರ ಕೈಯಲ್ಲಿ ಹಿಡ್ಕೊಂಡು ಆ ಪ್ರಾಣಿಗಳನ್ನು ಟಚ್ ಮಾಡಿಕೊಂಡು ಅದನ್ನ ಆಟ ಆಡಿಸ್ಕೊಂಡಿರೋದು ಅಂದರೆ ಎಷ್ಟು ಖುಷಿ ಅಲ್ವಾ. ದೂರದಿಂದ ಪ್ರಾಣಿಗಳನ್ನು ನೋಡಿದ್ರು ಅಷ್ಟೇ ಈ ರೀತಿಯಾಗಿ ಆಟ ಆಡೋದಕ್ಕೆ ಸಿಕ್ಕಿರಲಿಲ್ಲ. ಆದರೆ ಇವಾಗ ಇಲ್ಲಿ ತುಂಬ ಹೊತ್ತು ಚೆನ್ನಾಗಿ ಆಟ ಆಡಿದ್ರು, ಕೈಯಲ್ಲಿ ಇಟ್ಕೊಂಡಿದ್ರು ರ್ಯಾಬಿಟ್ಸ್ಗಳನ್ನು. ಪಾಪು ಅಂತೂ ಅಲ್ಲೇ ಊಟ ಕೂಡ ಮಾಡ್ದ, ಇಲ್ಲಾಂದರೆ ಅವನಿಗೆ ಊಟ ಮಾಡಿಸೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಹಾಗಾಗಿ ಈ ಥರ ಪ್ರಾಣಿಗಳನ್ನು ರ್ಯಾಬಿಟ್ಗಳನ್ನು ನೋಡಿಕೊಂಡು ಆಟ ಆಡ್ಕೊಂಡಿದ್ದ. ಹಾಗೆ ಸುಮಾರು ಹೊತ್ತು ಅಲ್ಲೇ ಟೈಮ್ ಕಳ್ಕೊಂಡು ರ್ಯಾಬಿಟ್ಸ್ ಜೊತೆ ಆಟ ಎಲ್ಲ ಆಡಿಸ್ಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಮೈಸೂರು ಪ್ರಾಣಿ ಸಂಗ್ರಹಾಲಯ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಮೈಸೂರಿಗೆ ಹೋಗಿದ್ರಿ, ಅಲ್ಲಿನ ಈ ಥರ ಪ್ರಾಣಿ ಸಂಗ್ರಹಾಲಯನ ನೋಡಿದ್ರಿ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.